ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಲಿಕ್ಕೆ ಒಂದು ಕಬ್ಬಿನ ಗರಿ ಅಥವಾ ಹುಲ್ಲು ಥರ ಕಾಣಿಸುತ್ತೆ, ಆದರೆ ಇದರಲ್ಲಿ ತುಂಬ ಔಷಧೀಯ ಗುಣಗಳಿವೆ. ನಾನು ಇದನ್ನು ಬಳಸ್ಕೊಂಡು ಇವತ್ತೊಂದು ಟೀಯನ್ನು ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇದರಲ್ಲಿ ನಾನು ಒಂದು 3 ರಿಂದ 4 ಗರಿಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಗಿಡನ ನಾನು ಪಾಟಿಗೆ ನಡೋಣ ಅಂತ ಹಾಗೆ ಕಿತ್ಕೊಂಡು ಬಂದೆ. ನಮ್ಮ ಹಾಸ್ಪಿಟಲ್ ಹತ್ರ ತುಂಬ ಇತ್ತು, ಅದಕ್ಕೋಸ್ಕರ ಒಂದೆರಡು ಗಿಡ ಪಾಟಲ್ಲಿ ಹಾಕ್ಕೊಳ್ಳೋಣ ಅಂತ ತೊಗೊಂಡು ಬಂದೆ. ಈಗ ನೋಡಿ, ಇಷ್ಟು ಗರಿನ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದರಿಂದ ಒಂದು ರುಚಿಕರವಾದ ಟೀನ ಮಾಡ್ತಾಯಿದ್ದೀನಿ. ನೋಡಿ, ಈ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಸಣ್ಣ ಲೋಟದಲ್ಲಿ. ಈಗ ಅದಕ್ಕೇ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಸ್ವೀಟ್ ಬೇಕು, ಬೆಲ್ಲ ಅಂತಲೇ ಅಲ್ಲ, ಬೆಲ್ಲ ಸ್ಕಿಪ್ ಮಾಡ್ಬೋದು, ಇಲ್ಲ ಸಕ್ಕರೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಕೊನೆಯಲ್ಲಿ ಜೇನುತುಪ್ಪ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ನಾನಿವತ್ತು ಜೇನುತುಪ್ಪ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಶುಂಠಿ, ಹಾಗೆ 2 ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದು ಕುದಿಯೋ ಟೈಮಲ್ಲಿ ನಾನು ಲೆಮನ್ ಗ್ರಾಸ್ ವಿಡಿಯೋ ಆಫ್ ಆಗಿದೆ, ಹಾಕಿಬಿಟ್ಟಿದ್ದೀನಿ. ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನೋಡಿದೆ. ಆ ಗರಿನ ಎಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಕುದಿಯೋ ನೀರಲ್ಲಿ ಹಾಕಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಲೆಮನ್ ಟೀ ರೆಡಿಯಾಗುತ್ತೆ. ಇದಕ್ಕೆ ಬೇಕಿದ್ರೆ ನಾವು ಟೀ ಪುಡಿನ ಹಾಕ್ಕೋಬೋದು, ಹಾಲು ಬೇಕಿದ್ದರೂ ಹಾಕ್ಕೋಬೋದು. ನಮಗೇನು ಬೇಡ ಅಂದಾಗ, ಒಂದು ಮೆಡಿಷನ್ ರೀತಿ ತೊಗೊಳ್ತೀವಿ ಅಂದಾಗ ಈ ಥರದಲ್ಲೇ ತಗೋಬೇಕಾಗುತ್ತೆ. ಬೆಲ್ಲ ಸ್ಕಿಪ್ ಮಾಡಿ ಬೇಕಿದ್ರೆ ಜೇನುತುಪ್ಪ ಹಾಕ್ಕೊಂಡು ಸಹ ಕುಡಿಬೋದು. ನಾವು ಲೆಮನ್ ಟೀ ಕುಡಿದಾಗ ಏನು ಟೇಸ್ಟ್ ಇರುತ್ತೆ, ಸೇಮ್ ಟೇಸ್ಟು ಇದರಲ್ಲೂ ಸಹ ಇರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈಗ ರೆಡಿಯಾಗಿದೆ. ನಾನೀಗ ಇದನ್ನು ಇನ್ನೊಂದು ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮಾಡಿದ ಈ ಟೀ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.